ಆತ್ಮೀಯರೇ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಿಜಾಪುರದ ಆದಿಲ್ ಶಾಹಿ ರಾಜರ ಸೇನಾಧಿಪತಿಯಾದ ಅಫ್ಜಲ್ ಖಾನ್ ಹೆಂಡತಿಯ ಸಮಾಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಜಕೀಯ ಸಂದಿಗ್ಧ ಕಾಲದಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಉತ್ತುಂಗ ಶಿಖರದಲ್ಲಿದ್ದಾಗ ಅವರ ಮೇಲೆ ದಾಳಿ ಮಾಡಲು ಪ್ರಬಲ ಸೇನಾಧಿಪತಿಗಳ ಅವಶ್ಯಕತೆ ಇರುತ್ತದೆ. ಬಿಜಾಪುರದ ರಾಜರು ಹುಡುಕಾಟದಲ್ಲಿದ್ದಾಗ ಅವರ ಕಣ್ಣಿಗೆ ಬಿದ್ದವನೇ ಅಫ್ಜಲ್ ಖಾನ್. ಆ ಸ್ಥಾನದಲ್ಲಿ ರಾಜನು ಅಫ್ಜಲ್ ಖಾನನ್ನು ಒಪ್ಪಿಸುತ್ತಾನೆ. ರಾಜರ ಆಜ್ಞೆಯನ್ನು ಪಾಲಿಸಲು ಉತ್ಸುಕನಾಗುತ್ತಾನೆ ಅಫ್ಜಲ್ ಖಾನ್. ಮುಂದುವರೆದು ಅಫ್ಜಲ್ ಖಾನನು ಯಾವುದೇ ಯುದ್ಧ ಮಾಡಲು ಹೋಗಬೇಕಾದರೆ ಅವನು ಜ್ಯೋತಿಷ್ಶಾಸ್ತ್ರದಲ್ಲಿ ನಂಬಿಕೆ ಇಟ್ಟಿದ್ದ. ಒಂದು ಸಾರಿ ಜ್ಯೋತಿಷ್ಯ ಹೇಳುವವನನ್ನು ಕೇಳುತ್ತಾನೆ, ನಾನು ಶಿವಾಜಿ ಮಹಾರಾಜರ ಜೊತೆ ಯುದ್ಧ ಮಾಡಲು ಹೋಗಲು ರಾಜನೇ ಆಜ್ಞೆಯಾಗಿದೆ, ಅದಕ್ಕೆ ಮುಂದಿನ ದಾರಿ ಯುದ್ಧದ ಸನ್ನಿವೇಶದ ಬಗ್ಗೆ ಮಾಹಿತಿ ಕೇಳುತ್ತಾನೆ. ಆಗ ಜ್ಯೋತಿಷ್ ಹೇಳುತ್ತಾನೆ, ನೀನು ಯುದ್ಧ ಮಾಡಲು ಹೋದರೆ ಜಯ ನಿನ್ನದಾಗುವುದಿಲ್ಲ, ನೀನು ಮರಳಿ ನಿನ್ನ ಆಸ್ಥಾನಕ್ಕೆ ಬರುವುದಿಲ್ಲ ಎಂಬ ಮಾಹಿತಿಯನ್ನು ಅಫ್ಜಲ್ ಖಾನ್ಗೆ ನೀಡುತ್ತಾನೆ. ಇದರಿಂದ ಅಡ್ಡಕತ್ತಲೆಯಲ್ಲಿ ಸಿಕ್ಕ ಸೇನಾಪತಿ ರಾಜರ ಆಜ್ಞೆ ಪಾಲಿಸಬೇಕೋ ಅಥವಾ ಇಲ್ಲಿ ಇರಬೇಕೋ ಸಂಕಷ್ಟ ಬಂದಾಗ ಕೊನೆ ತೀರ್ಮಾನವಾಗಿ ಯುದ್ಧ ತಯಾರಿ ಮಾಡಿಕೊಳ್ಳುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಏನೋ ಕೊರಗು, ದುಗುಡ, ಆತಂಕ ಎದ್ದು ಕಾಣುವಂತೆ ತನ್ನ 63 ಹೆಂಡಂದಿರ ಬಗ್ಗೆ ಆತಂಕಗೊಳ್ಳುತ್ತಾನೆ. ನಾನು ಯುದ್ಧದಲ್ಲಿ ಮರಣ ಹೊಂದಿದರೆ ನನ್ನ ಪತ್ನಿಯರು ಪರಿಸ್ಥಿತಿ ಏನು ಎಂಬ ವಿಚಾರವನ್ನು ತನ್ನ ಮನದಲ್ಲಿ ಮಾಡುತ್ತಾ, ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಸೋತವರ ಪತ್ನಿಯರನ್ನು, ಮಹಿಳೆಯರನ್ನು ಮದುವೆಯಾಗುವುದು ಅಥವಾ ಗೆದ್ದವರ ಸೇವೆ ಮಾಡುವುದು ಪದ್ಧತಿಯಾಗಿತ್ತು. ಇದನ್ನು ವಿಚಾರ ಮಾಡಿದ ಅಫ್ಜಲ್ ಖಾನನು ತನ್ನ 63 ಪತ್ನಿಯರನ್ನು ಕೊಂದು ಯುದ್ಧಕ್ಕೆ ಹೋಗಲು ನಿರ್ಧಾರ ಮಾಡುತ್ತಾನೆ. ಅದರ ಮುಂದುವರೆದ ಭಾಗವಾಗಿ ತನ್ನ ಪತ್ನಿಯರನ್ನು ಸಮಾಧಿ ಮಾಡಲು 63 ಸ್ಥಳಗಳಲ್ಲಿ ಭೂಮಿ ಅಗೆದು ಸಮಾಧಿ ತಯಾರಿಸುತ್ತಾನೆ. ಕೆಲವು ಮಾಹಿತಿಗಳ ಪ್ರಕಾರ ತನ್ನ ಹೆಂಡತಿಯರನ್ನು ಒಬ್ಬೊಬ್ಬರನ್ನಾಗಿ ಕೊಂದು ಸಮಾಧಿ ಮಾಡಲು ಪ್ರಾರಂಭಿಸುತ್ತಾನೆ. ಕೆಲವು ಪತ್ನಿಯರನ್ನು ಇದರ ಹಿಂದೆ ಇರುವ ಬಾವಿಯಲ್ಲಿ ಅವರನ್ನು ಎಸೆದು ಕೊಲ್ಲುತ್ತಾನೆ. ನಂತರ ಎಲ್ಲ 60 ಹೆಂಡತಿಯರನ್ನು ಸಮಾಧಿ ಮಾಡುತ್ತಾನೆ. ಇನ್ನು 3 ಪತ್ನಿಯರು ತಪ್ಪಿಸಿಕೊಂಡು ಹೋಗುತ್ತಾರೆ. ಅವರನ್ನು ಅಫ್ಜಲ್ ಖಾನನು ತನ್ನ ಸೈನಿಕರನ್ನು ಕಳುಹಿಸಿ ಹುಡುಕಿ ಸಾಯಿಸುತ್ತಾನೆ. ಆ 3 ಪತ್ನಿಯರು ಸಮಾಧಿ ಇಲ್ಲಿ ಇರುವುದಿಲ್ಲ, ಅವರ ಖಾಲಿ ಸಮಾಧಿಗಳಿರುತ್ತವೆ. ಸೈನಿಕರ ಕೈಯಲ್ಲಿ ಎಲ್ಲ 3 ಮಹಿಳೆಯರು ಸಿಗುತ್ತಾರೆ, ಅವರನ್ನಲ್ಲೇ ಸಮಾಧಿ ಮಾಡುತ್ತಾನೆ. ಆ ಸ್ಥಳಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ. ನಂತರ ಯುದ್ಧ ನಡೆದ ಸಂದರ್ಭದಲ್ಲಿ ಅಫ್ಜಲ್ ಖಾನನು ವಾಪಸ್ ಬರುವುದಿಲ್ಲ, ಅವನು ತೀರಿಕೊಳ್ಳುತ್ತಾನೆ. ಅವನ ಕ್ರೂರತ್ವಕ್ಕೆ 63 ಪತ್ನಿಯರು ತೀರಿಕೊಂಡದ್ದು ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿದೆ ಎಂದು ಹೇಳಬಹುದು.